ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 112ನೇ ಅಧ್ಯಾಯ 1ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ. ಯೆಹೋವನನ್ನು ಸ್ತುತಿಸಿರಿ, ಯೆಹೋವನಿಗೆ ಭಯಪಟ್ಟು ಆತನ ಆಜ್ಞೆಗಳಲ್ಲಿ ಬಹಳವಾಗಿ ಸಂತೋಷಿಸುವ ಮನುಷ್ಯನು ಧನ್ಯನು. ಅವನ ಸಂತತಿಯು ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿರುವುದು, ಯಥಾರ್ಥನ ಸಂತತಿಯು ಆಶೀರ್ವಾದ ಹೊಂದುವುದು. ದ್ರವ್ಯವೂ ಐಶ್ವರ್ಯವೂ ಅವನ ಮನೆಯಲ್ಲಿ ಇವೆ, ಆತನ ನೀತಿಯು ಎಂದೆಂದಿಗೂ ನಿಲ್ಲುತ್ತದೆ. ಯಥಾರ್ಥನಿಗೆ ಕತ್ತಲಲ್ಲಿ ಬೆಳಕು ಹುಟ್ಟುತ್ತದೆ, ಆತನು ಕೃಪೆಯೂ ಅಂತಃಕರಣೆಯೂ ನೀತಿಯೂ ಉಳ್ಳಾತನು. ದಯೆ ತೋರಿಸಿ ಸಾಲ ಕೊಡುವವನಿಗೆ ಒಳ್ಳೆಯದಾಗುವುದು, ಅವನು ತನ್ನ ಕಾರ್ಯಗಳನ್ನು ನ್ಯಾಯದಿಂದ ನಡೆಸುವನು. ನಿಶ್ಚಯವಾಗಿ ಅವನು ಎಂದೆಂದಿಗೂ ಕದಲನು, ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿ ಇರುವನು. ಅವನು ಕೆಟ್ಟ ಸುದ್ದಿಗೆ ಭಯಪಡನು, ಅವನ ಹೃದಯವು ಯೆಹೋವನಲ್ಲಿ ಭರವಸೆಬಿಟ್ಟು ಸ್ಥಿರವಾಗಿರುವುದು. ಅವನ ಹೃದಯವು ನೆಲೆಯಾಗಿದೆ, ಅವನು ತನ್ನ ವೈರಿಗಳ ಮೇಲೆ ತನ್ನ ಇಷ್ಟವನ್ನು ನೋಡುವ ಮಟ್ಟಿಗೂ ಭಯಪಡನು. ಅವನು ಬಡವರಿಗೆ ಹೆಚ್ಚಾಗಿ ಕೊಡುತ್ತಾನೆ, ಅವನ ನೀತಿ ಎಂದೆಂದಿಗೂ ನಿಲ್ಲುತ್ತದೆ. ಅವನ ಕೊಂಬು ಘನದಿಂದ ಉನ್ನತವಾಗುವುದು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ವಾಕ್ಯ ಭಾಗದಲ್ಲಿ ನಮಗಿರ್ತಕ್ಕಂಥದ್ದು ಎರಡು ಕಾರಣ. ಒಂದು, ನಾವು ದೇವರಿಗೆ ಭಯಪಟ್ಟು ಆತನ ಪ್ರೀತಿ ಮಾಡಿ ಆತನ ಆಜ್ಞೆಗಳನ್ನ ಅನುಸರಿಸಿ ನಡೀತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಆತನನ್ನು ಸ್ತುತಿಸ್ತಕ್ಕಂಥದ್ದು. ಇಷ್ಟೇ ಕಾರ್ಯಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು ದೇವರು. ಇದಕ್ಕಿಂತ ದೊಡ್ಡ ಕಾರ್ಯವನ್ನು, ದೊಡ್ಡ ಭಾರವನ್ನು, ಜವಾಬ್ದಾರಿಯನ್ನು, ಕಷ್ಟವನ್ನು ಯಾವುದನ್ನು ನಮ್ಮ ಮೇಲೆ ಹಾಕಿಲ್ಲ. ನಾವು ದೇವರನ್ನ ಪ್ರೀತಿ ಮಾಡಬೇಕು, ಅದರ ಆಜ್ಞೆಗಳನ್ನ ಪ್ರೀತಿ ಮಾಡಿ ಅದನ್ನು ಅನುಸರಿಸಿ ನಡೀಬೇಕು. ಇಷ್ಟು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ. ಆದರೆ ಆಶೀರ್ವಾದಗಳು ಬಹಳ ಅಧಿಕವಾಗಿದೆ. ಒಂದು, ಅವನ ಸಂತತಿ, ಯಾರ ಸಂತತಿ? ದೇವರನ್ನ ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದು ಆತನನ್ನು ಸ್ತುತಿಸುವವರ ಸಂತತಿ ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿರುವುದು. ಯಥಾರ್ಥನ ಸಂತತಿಯು ಆಶೀರ್ವಾದವನ್ನು ಹೊಂದುವುದು. ದೇವರಿಗೆ ಸ್ತೋತ್ರ. ಎಷ್ಟು ಜನ ಆಶೀರ್ವದಿಸಲ್ಪಟ್ಟಿಲ್ಲ? ಅಬ್ರಾಮ್, ಇಸಾಕ್, ಯಾಕೋಬ್, ದಾವಿದ್, ಎಷ್ಟು ಜನ ಆಶೀರ್ವದಿಸಲ್ಪಟ್ಟಿದ್ದಾರೆ? ಸೊ ಬೇಡ, ಹೀಗೆ ಎಷ್ಟು ಜನ ಆಶೀರ್ವಾದ ಹೊಂದ್ಕೊಂಡಿಲ್ಲ? ಖಚಿತವಾಗಲೂ ಎಷ್ಟು ಜನ ಆಶೀರ್ವಾದಗಳನ್ನ ಹೊಂದ್ಕೊಂಡಿದ್ದಾರೆ. ಆದರೆ ನಾವು ಯಾವಾಗ ಅದು ಆಶೀರ್ವಾದವನ್ನು ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ, ದೇವರ ಆಜ್ಞೆಗಳನ್ನ ನಿರ್ಲಕ್ಷ್ಯ ಮಾಡಿದಾಗ. ಆಶೀರ್ವಾದಗಳು ನಮಗೆ ಕೊರತೆಯೂ ಇರುತ್ತೆ, ಅಷ್ಟು ಮಾತ್ರ ಅಲ್ಲ, ಅಡ್ಡಿನೂ ಇರುತ್ತೆ, ಆತಂಕಗಳಿರುತ್ತೆ, ಸಮಸ್ಯೆಗಳು, ಕಷ್ಟಗಳಿರುತ್ತೆ. ಅದರ ಆಜ್ಞೆಗಳನ್ನ ಕೈಗೊಂಡು ನಡೆದಾದರೆ, ದೇವರನ್ನ ಪ್ರೀತಿಸಿ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯೋದ್ರೆ ಆಶೀರ್ವಾದಕ್ಕೆ ನಮ್ಗೆ ಯಾವುದೇ ಕೊರತೆ ಇರಲ್ಲ. ಅಷ್ಟು ಮಾತ್ರ ಅಲ್ಲ, ಆಶೀರ್ವಾದಗಳು ಸಂತತಿಯಾಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಅವನ ಮನೆಯಲ್ಲಿ ದ್ರವ್ಯವೂ ಐಶ್ವರ್ಯವೂ ಇರುವುದು, ಅವನ ನೀತಿಯು ಎಂದೆಂದಿಗೂ ನಿಲ್ಲುತ್ತದೆ. ದೇವರಿಗೆ ಸ್ತೋತ್ರ. ದ್ರವ್ಯ ಐಶ್ವರ್ಯಕ್ಕೇನು ಅವನ ಮನೆಯಲ್ಲಿ ಕೊರತೆ ಇರಲ್ಲ, ಅದು ಸಹ ಇರುತ್ತೆ. ಆದರೆ ಅವನ ನೀತಿ, ಅವನ ಯಥಾರ್ಥತೆ, ಅವನ ನಂಬಿಗಸ್ತಿಕೆ, ಅವನ ನೀತಿ ಅದು ಸ್ಥಿರವಾಗಿರುತ್ತೆ. ಅದು ಕದಲಲ್ಲ. ಯಥಾರ್ಥನೇ ಕತ್ತಲಲ್ಲಿ ಬೆಳಕು ಹುಟ್ಟುತ್ತದೆ. ದೇವರಿಗೆ ಸ್ತೋತ್ರ. ಕಷ್ಟಗಳು, ಸಮಸ್ಯೆಗಳು ಏನೇ ಇರಲಿ, ಹೋರಾಟಗಳು, ಇಕ್ಕಟ್ಟುಗಳು ಏನೇ ಇರಲಿ, ಅದರ ಸಹಾಯ ಮಾತ್ರ ದೇವರಿಂದ ಬರುತ್ತೆ. ಸಹಾಯ ಬಂದು ಆ ಸಮಸ್ಯೆಗಳ ಮಧ್ಯದಲ್ಲಿ ಸಹ ಮಾರ್ಗ ತೆರೆಯಲ್ಪಡುತ್ತೆ. ಕಷ್ಟಗಳು ಸರಾಗವಾಗಿ ಮುಂದೆ ಹೋಗುತ್ತೆ. ಅದು ನಿಂತು ಅನ್ನೋ ಬಾಧೆ ಪಡಿಸಲ್ಲ, ಕಷ್ಟ ಕೊಡಲ್ಲ, ತೊಂದರೆ ಕೊಡಲ್ಲ. ಹೇಗೆ ಬಂತು ಹಾಗೆ ಸರವಾಗಿ ಹೋಗುತ್ತೆ. ಅವನ ಜೀವಿತ ಮಾತ್ರ ಸಂತೋಷವಾಗಿರುತ್ತೆ, ಆಶೀರ್ವಾದಕರವಾಗಿರುತ್ತೆ. ದಯೆ ತೋರಿಸಿ ಸಾಲ ಕೊಡುವವನಿಗೆ ಒಳ್ಳೆಯದಾಗುವುದು, ಅವನ ಕಾರ್ಯಗಳು ನ್ಯಾಯದಿಂದ ನಡೆಸುವುದು. ದೇವರಿಗೆ ಸ್ತೋತ್ರ. ಬಡವರಿಗೆ ದಯೆ ತೋರಿಸುವವರು ಯೆಹೋವನಿಗೆ ಸಾಲ ಕೊಡುವವರು. ದೇವರಿಗೆ ಸ್ತೋತ್ರ. ಬಡವರಿಗೆ ನೀವು ಸಾಲ ಕೊಡೋದಾದರೆ ನೀವು ದೇವರಿಗೆ ಸಾಲ ಕೊಟ್ಟಂಗಾಗುತ್ತೆ. ಅವ್ರು ಏನು ಮಾಡ್ತಾರೆ? ಅವ್ರು ಸಾಲ ತೀರಿಸ್ತಾರೆ. ಯಾಕೆ ಹೇಳಿ? ಅವ್ರು ಸಾಲ ಇಟ್ಕೊಂಡಿರೋಕ್ಕಾಗಲ್ವಲ್ಲ. ಬಡವನಿಗೆ ದಯೆ ತೋರಿಸಿದ್ದೀರ, ನೀನು ನನಗೆ ದಯೆ ತೋರ್ದಂಗಾಯಿತು, ನನಗೆ ಸಾಲ ಕೊಟ್ಟಿದ್ದೀರಾ, ನಾನು ಆ ಸಾಲವನ್ನು ಖಚಿತವಾಗಿ ತೀರಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ
ಅವರು ಸಹ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು, ಕೃಪೆಯನ್ನು, ನೀತಿಯನ್ನು, ಅಂತಃಕರಣವನ್ನು ಉಳ್ಳವರೇ ಆಗಿರ್ತಾರೆ, ಹೊಂದಿಕೊಳ್ಳುವವರಾಗಿರ್ತಾರೆ. ಆಮೇನ್. ನಿಶ್ಚಯವಾಗಿ ಅವನು ಎಂದೆಂದಿಗೂ ಕದಲನು, ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿರುವ ದೇವರಿಗೆ ಸ್ತೋತ್ರ. ಅವರಿಷ್ಟೆಲ್ಲ ಭಯಭಕ್ತಿಯಿಂದ ನಂಬಿಗಸ್ತರಾಗಿ ವಾಕ್ಯದ ಪ್ರಕಾರವಾಗಿ ಜೀವಿಸೋರಿಂದ ಅವರು ಕದಲೋದಕ್ಕೆ ಆಗಲಿ ಅಥವಾ ಅವರ ಆತ್ಮಿಕತೆಗೆ ಧಕ್ಕೆ ತರದೇ ಆಗಲಿ, ಆಶೀರ್ವಾದಕ್ಕೆ, ಐಶ್ವರ್ಯಕ್ಕೆ, ಅಭಿವೃದ್ಧಿಗೆ ಧಕ್ಕೆ ತರತಕ್ಕಂಥ ಯಾವ ಕಾರ್ಯಗಳು ಸಹ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಅವರು ಸ್ಥಿರವಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ಕದರ್ಸೋಕ್ಕಾಗಲ್ಲ. ಅವರ ಆಶೀರ್ವಾದಗಳನ್ನೇ ಆಗಲಿ, ಅವರ ಅಭಿವೃದ್ಧಿಗಳನ್ನೇ ಆಗಲಿ, ಅವರ ನೀತಿಯನ್ನೇ ಆಗಲಿ, ಅವರ ಸತ್ಯತೆಯನ್ನೇ ಆಗಲಿ, ಯಥಾರ್ಥವಂತಿಕೆಯನ್ನೇ ಆಗಲಿ ಕದಲಿಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರ. ಇದು ಕಷ್ಟನಾ? ಇದು ಭಾಳ ಕಷ್ಟ, ಭಾಳಷ್ಟು ಇದು ಹೊಂದ್ಕೊಳ್ಳೋದು ಕಷ್ಟ ಅಂದರೆ ಖಂಡಿತ ಅದು ತಪ್ಪು. ಯಾಕೆಂದರೆ ಭಾಳಷ್ಟು ಜನ ದೇವರ ಆಶೀರ್ವಾದಗಳನ್ನ ಹೊಂದ್ಕೊಂಡಿದ್ದಾರೆ, ಹೊಂದ್ಕೋತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಆದರೆ ನಾವು ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ನಮಗೆ ಒಂದೇ ಒಂದು ಸಮಸ್ಯೆ ಇರೋದು ಏನು ಅಂದರೆ ನಾವು ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯೋಕ್ಕಾಗದೇ ಇರತಕ್ಕಂಥದ್ದು. ಸೊ ಆಶೀರ್ವಾದಗಳನ್ನು ನೇರವಾಗಿ ಯಥಾರ್ಥವಾಗಿ ಸುರಿತಂದರೆ, ನೇರವಾಗಿ ಯಥಾರ್ಥವಾಗಿ ಆಶೀರ್ವಾದಗಳು ಬರೋದಕ್ಕೆ ಮುಂಚೆನೇ ಪರೀಕ್ಷೆಗಳಿರುತ್ತೆ. ನಾವು ಹೊಂದ್ಕೋಬೇಕಾಗಿರ್ತಕ್ಕಂತಹ ಆಶೀರ್ವಾದಕ್ಕೆ ಆಗಲಿ, ನಾವು ಹೋಗ್ಬೇಕಾಗಿರ್ತಕ್ಕಂಥ ಮಾರ್ಗದಲ್ಲಿ ಆಗಲಿ, ನಡಿಬೇಕಾದಂಥ ರೀತಿಯಾಗಲಿ, ಜೀವಿಸಬೇಕಾದಂಥ ಆತ್ಮಿಕತೆಗೆ ಆಗಲಿ ಖಚಿತವಾಗಿ ಪರೀಕ್ಷೆ ಇರುತ್ತೆ. ಪರೀಕ್ಷೆಗಳಲ್ಲಿ ನಾವು ನಂಬಿಗಸ್ತರಾಗಿ ವಿಧೇಯರಬೇಕು, ತಾಳ್ಮೆಯಿಂದ ಇರಬೇಕು, ಸಹನೆಯಿಂದ ಇರಬೇಕು. ಆಗ ನಾವು ಹೊಂದ್ಕೊಳ್ಬೇಕಾಗಿರ್ತಕ್ಕಂಥ ಆಶೀರ್ವಾದ ಖಚಿತವಾಗಿ ನಮ್ಮನ್ನು ತಲುಪುತ್ತೆ. ವಾಕ್ಯ ನುಡಿದಿದ್ದಾರೆ, ಅದು ನೆರವೇರುವಂಥದ್ದಾಗಿದೆ. ಅದು ಎಂದಿಗೂ ಸಹ ವ್ಯರ್ಥವಾಗ್ತಕ್ಕಂಥದ್ದಲ್ಲ. ಅದು ನೆರವೇರಲೇಬೇಕಾಗಿದೆ, ನೆರವೇರುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ನಾವು ಏನು ಬೇಡ್ಕೋತಾ ಇದ್ವಿ, ಆಶೀರ್ವಾದ ತಕ್ಕಾಗಿ ನಾವು ಆಜ್ಞೆಗಳನ್ನ ಕೈಗೊಂಡು ನಡೀಬೇಕು. ಆಜ್ಞೆಗಳನ್ನ ಅನುಸರಿಸಿ ನಡೀತೀವ, ಪರೀಕ್ಷೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಹೋರಾಟಗಳಿರುತ್ತೆ, ಇಕ್ಕಟ್ಟು ಇರುತ್ತೆ, ಅವಮಾನ ನಿಂದನೂ ಇರುತ್ತೆ. ಸಹಿಸ್ಕೋಬೇಕು ಅಷ್ಟೇ, ತಾಳ್ಮೆಯಿಂದ ಸಹಿಸ್ಕೋಬೇಕು. ತಕ್ಕ ಕಾಲದಲ್ಲಿ ಆ ವಾಕ್ಯದ ಆಶೀರ್ವಾದಗಳು ನಮ್ಮನ್ನು ಕೈಗೂಡಿ ಬರುತ್ತೆ. ಅಷ್ಟು ಮಾತ್ರ ಅದು ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸುತ್ತೆ. ಸ್ಥಿರವಾಗಿ ನಿಲ್ಲಿಸಿದ ಮಾತ್ರ ಅಲ್ಲ, ಸಂತತಿಗೆ ಆಶೀರ್ವಾದವನ್ನು ಕೊಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಆಜ್ಞೆಗಳನ್ನ ಪ್ರೀತಿಸಿರಿ, ಅನುಸರಿಸಿ ನಡೀರಿ, ದೇವರನ್ನ ಸ್ತುತಿಸಿರಿ ಪ್ರೀತಿಯಿಂದ. ಆಶೀರ್ವಾದಗಳು, ಅಭಿವೃದ್ಧಿಗಳು ಅಷ್ಟು ಮಾತ್ರ ಅಲ್ಲ, ಆತ್ಮಿಕತೆ, ಸ್ಥಿರವಾಗಿ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸಂತತಿಗೂ ಶಾಶ್ವತವಾದದ್ದಾಗಿರುತ್ತೆ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗಿರಿ, ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಿದ್ದೀರಾ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ. ನೀವು ಪ್ರೀತಿಯಿಂದಲೂ ಭಯಭಕ್ತಿಯಿಂದ ನನ್ನ ಸ್ತುತಿಸಿರಿ, ನನ್ನ ಕೀರ್ತಿಸಿರಿ, ಆರಾಧಿಸಿರಿ, ಮಹಿಂಪಡಿಸಿರಿ. ಆಶೀರ್ವಾದಗಳನ್ನ, ಅಭಿವೃದ್ಧಿಗಳನ್ನ, ಕೃಪೆಯನ್ನು, ದಯೆಯನ್ನು, ಅಂತಃಕರಣೆಯನ್ನು, ಸಮಾಧಾನವನ್ನು ನೀವು ಸಂತತಿಗೆ ನೀವು ಹೊಂದ್ಕೋತೀರಾ ಅಂತ ನೀವು ವಾಗ್ದಾನ ಮಾಡ್ತಿದ್ದೀರ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಗಿಲ್ಲ, ನಾವು ಕೊರತೆಯಲ್ಲಿದ್ದೀವಿ ಅಂದರೆ ಖಚಿತವಾಗಿ ನಾವು ಆಜ್ಞೆಗಳನ್ನ ಅನುಸರಿಸಿ ನಡೆದಲ್ಲಿ ನಾವು ವ್ಯರ್ಥವಾಗಿದ್ದೀವಿ, ವಿಫಲವಾಗಿದ್ದೀವಿ ಅಂತ ಅರ್ಥ. ನೀವು ಅನುಸರಿಸಿ ನಡೀತಕ್ಕಂಥವ್ರನ್ನ ಆಶೀರ್ವದಿಸ್ತಾನೆ ಬಂದಿದ್ದೀರಾ, ಆಶೀರ್ವದಿಸ್ತಾನೆ ಇದ್ದೀರಾ, ಮುಂದೆಯೂ ನೀವು ಆಶೀರ್ವದಿಸುವವರಾಗಿದ್ದೀರಾ. ಹಾಗಾಗಿ ನಿನ್ನ ಜನರು ನಂಬಿಗಸ್ತರಾಗಿ, ನಿನ್ನ ಆಜ್ಞೆಗೆ ವಿಧೇಯರಾಗಿ, ಅದರಂತೆ ಜೀವಿಸಿ ನಿನ್ನ ಆಶೀರ್ವಾದಗಳನ್ನ ಅವರ ಸಂತತಿಯು ನಿರಂತರವಾಗಿ ಹೊಂದ್ಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಿಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.